ಹೈಕಮಾಂಡ್ ವಿರುದ್ಧ ಅಣ್ಣಾಮಲೈ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ. ಏಕಾಏಕಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಅಣ್ಣಾಮಲೈ ಮುಂದಾಗಿದ್ದಾರೆ. ಚೆನ್ನೈನಿಂದ ದಿಢೀರಂತ ದೆಹಲಿಯತ್ತ ಪ್ರಯಾಣವನ್ನ ಅಣ್ಣಾಮಲೈ ಬೆಳೆಸಿರುವಂಥದ್ದು. ಇನ್ನು ಅಣ್ಣಾಮಲೈ ಅವರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳೋಕೆ ಕೇಂದ್ರ ಬಿಜೆಪಿ ಕೂಡ ಒಂದು ಬಿಗ್ ಆಫರ್ಗಳನ್ನ ಕೊಡ್ತಾ ಇದೆ. ಸಚಿವ ಸ್ಥಾನವನ್ನ ಕೇಂದ್ರದಲ್ಲಿ ನೀಡೋದಾಗಿ ಬಿಜೆಪಿ ಆಫರ್ ಅನ್ನ ಇಟ್ಟಿದೆ. ಶತ ಪ್ರಯತ್ನ ನಡೆಸ್ತಾ ಇದೆ ಅಣ್ಣಾಮಲೈ ಅವರ ಮನವೊಲಿಸಲಿಕ್ಕೆ. ಆದರೆ ಇದೆಲ್ಲದಕ್ಕೂ ಕೂಡ ಅವರು ಕರಗ್ತಾರಾ, ಈ ಆಫರ್ಗಳನ್ನ ಸ್ವೀಕಾರ ಮಾಡ್ತಾರಾ, ಕಾದ್ ನೋಡ್ಬೇಕು. ಹೇಳ್ತಾರೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ, ನಾವು ಕೂತ್ ಮಾತಾಡೋಣ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಾನು ಹೋಗಿ ಬರ್ತೀನಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ, ಆರಾಮಾಗಿ ಕೂತ್ ಮಾತಾಡೋಣ ಅನ್ನುವಂಥದ್ದನ್ನು ಒತ್ತಿ ಹೇಳ್ತಾರೆ. ಇದಾದ್ಮೇಲೆ ದೆಹಲಿಯ ಫ್ಲೈಟ್ ಹತ್ತಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಅಣ್ಣಾಮಲೈ ದೆಹಲಿಯತ್ತ ಹಾರಿದ್ದಾರೆ. ಹಾಗಿದ್ರೆ ಅಣ್ಣಾಮಲೈ ಈ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳೋದಕ್ಕೆ, ಬೇಸರ ಮಾಡಿಕೊಳ್ಳೋದಕ್ಕೆ ಕಾರಣ ಏನು? ಯಾವಾಗ ಈ ಒಂದು ಎಲೆಕ್ಷನ್ ಅಲ್ಲಿ ಎಐಎಡಿಎಂಕೆ ಒಟ್ಟಿಗೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಳ್ತೋ ನಂತರ ಇವ್ರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗಿತ್ತು, ಸೈಡ್ ಲೈನ್ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಎಐಎಡಿಎಂಕೆ ಇಟ್ಟಂಥ ಒಂದು ಪ್ರಮುಖವಾದಂಥ ಬೇಡಿಕೆ ಏನು ಅಂತಂದ್ರೆ, ಚುನಾವಣಾ ಪೂರ್ವ ಮೈತ್ರಿಗೆ ಅಣ್ಣಾಮಲೈ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಇದಾದ ಮೇಲೆ ನಯನಾರ್ ನಾಗೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗ್ತಾರೆ ತಮಿಳುನಾಡಿನಲ್ಲಿ. ಏಕಾಏಕಿ ಅಣ್ಣಾಮಲೈ ಅವರನ್ನ ಬಿಜೆಪಿ ಹೈಕಮಾಂಡ್ ಕೆಳಗಿಳಿಸುತ್ತೆ. ಇದಾದ ನಂತರ ಅವ್ರನ್ನ ಸೈಡ್ ಲೈನ್ ಮಾಡಲಾಗುತ್ತೆ. ಇನ್ನು ಪಕ್ಷದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಇದಕ್ಕೆ ಕಡಿವಾಣ ಬಿತ್ತು, ಕಡಿಮೆ ಆಗ್ತಾ ಹೋಯಿತು. ಯಾವ ರೀತಿಯಾಗಿ ಫೈರ್ ಬ್ರ್ಯಾಂಡ್ ರೀತಿ ಡಿಎಂಕೆ ಎಐಎಡಿಎಂಕೆ ವಿರುದ್ಧ ಮುಗಿ ಬೀಳ್ತಾ ಇದ್ರು, ಸೊ ಯಾವಾಗ ಈ ಮೈತ್ರಿ ಆಯಿತು, ಕ್ರಮೇಣ ಇವರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅಥವಾ ಪವರ್ ಕಡಿಮೆ ಆಗ್ತಾ ಹೋಯಿತು. ತಮಿಳುನಾಡು ಪ್ರಚಾರದಲ್ಲಿ ಪ್ರಮುಖ ಸ್ಥಾನಮಾನವನ್ನು ಇವರಿಗೆ ನೀಡಲಿಲ್ಲ. ಬಿಜೆಪಿ ಹೈಕಮಾಂಡ್ ಈ ರೀತಿಯಾದಂಥ ಕೆಲಸವನ್ನು ಮಾಡಿರುವಂಥದ್ದು ಅನ್ನೋದು ಅಣ್ಣಾಮಲೈ ಅವರ ಬೇಸರಕ್ಕೆ ಕಾರಣ. ಇನ್ನು ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಗೆ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ತಮಿಳುನಾಡಿನಲ್ಲಿ ವರ್ಕೌಟ್ ಆಗೋದೇ ತಮಿಳುನಾಡಿನ ಅಸ್ಮಿತೆ, ಆ ದ್ರಾವಿಡ ಐಡಿಯಾಲಜಿ. ಸೊ ಕೇಂದ್ರ ಸರ್ಕಾರ ತ್ರಿಭಾಷಾ ನೀತಿಯನ್ನ ತರೋದಕ್ಕೆ ಯಾವಾಗ ಮುಂದಾಯಿತೋ ಬಹಿರಂಗವಾಗಿ ಅದನ್ನ ಇವರು ವಿರೋಧ ಮಾಡಿದ್ರು. ಸೊ ಆಗ ಇವರು ವಿರೋಧ ಮಾಡಿದಂಥ ಬೆನ್ನಲ್ಲೇ ಇವರಿಗೆ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಕೇಂದ್ರದ ಬಿಜೆಪಿ ನಿರಾಕರಿಸುತ್ತೆ. ಇನ್ನು ಅಣ್ಣಾಮಲೈ ಎಲ್ಲೂ ಕೂಡ ಆಕ್ಟಿವ್ ಆಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರಲಿಲ್ಲ. ಸೊ ಹೀಗಾಗಿ ಬಿಜೆಪಿಯ ಫೇಸ್ ಅಂತಾನೆ ಏನು ಗುರುತಿಸ್ಕೊಂಡಿದ್ರು ತಮಿಳುನಾಡಿನಲ್ಲಿ, ಅಂದ್ರೆ ಇವರಿಂದ ಬೆಳೆದ್ರೆ ಬಿಜೆಪಿ ಬೆಳೆಯುತ್ತೆ, ಇವರೇ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅನ್ನುವಂಥ ಒಂದು ಬ್ರ್ಯಾಂಡ್ ಅನ್ನ ಏನು ಕ್ರಿಯೇಟ್ ಮಾಡಿದ್ರು. ಸೊ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಅವರು ಕೂಡ ಆಕ್ಟಿವ್ ಆಗಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಲ್ಲ. ಹೀಗಾಗಿ ಬಿಜೆಪಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ನೀರಸ ಪ್ರದರ್ಶನವನ್ನ ಕಾಣ್ತು. ಇನ್ನು ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಭವಿಷ್ಯದ ಪ್ರಶ್ನೆ. ಮುಂದಿನ ಅವರ ರಾಜಕೀಯ ಭವಿಷ್ಯದ ಕತೆ ಏನು? ರಾಷ್ಟ್ರ ರಾಜಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕರೆಸ್ಕೊಳ್ಳುತ್ತಾ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಊಹಾಪೋಹಗಳಿದ್ವು. ಅಣ್ಣಾಮಲೈ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಅಂದರೆ ಸಂಸದನಾಗಿ ಮಾಡಿ ಬಿಜೆಪಿ ಹೈಕಮಾಂಡ್ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಮಾಡ್ತಾರೆ ಅಂತ. ಅದು ಯಾವುದೂ ಕೂಡ ಆಗಿಲ್ಲ. ಸೊ ಯಾವ ಪಕ್ಷಕ್ಕೋಸ್ಕರ ಅಂದರೆ ಪಕ್ಷವನ್ನು ನಂಬಿ ತಮ್ಮ ಪೊಲೀಸ್ ಅಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಕಟ್ಟೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ರು ಅಣ್ಣಾಮಲೈ. ಸೊ ಅವರನ್ನು ಯಾವಾಗ ಬಿಜೆಪಿ ಹೈಕಮಾಂಡ್ ಸೈಡ್ ಲೈನ್ ಮಾಡ್ತೋ ಆಗ ಅವರು ಬೇಸರಗೊಂಡು ಈಗ ಒಂದು ಹೆಜ್ಜೆಯನ್ನು ಪಕ್ಷದಿಂದ ಹೊರಕ್ಕೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.